ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಬಾಡಿಗೆ ಬರುವಂತಹ ವಿಡಿಯೋ ಪ್ರಾಪರ್ಟಿ ಆಗಿದೆ. ಇದು ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಇದು ನಮಗೆ ಆಕ್ಷನ್ ನಲ್ಲಿ ಸೈಟ್ ನ ಬೈ ಮಾಡಿ ಕಟ್ಟಿರುವಂತಹ ಪ್ರಾಪರ್ಟಿ. 1050 ಅಡಿಯಲ್ಲಿ ಇರುವಂತಹ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು ಲಿಫ್ಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರ್ ಬರುತ್ತೆ. ಆಸ್ ಎ ಪ್ಲಾನ್ ಪ್ರಕಾರ ಹೇಳೋದಾದ್ರೆ ಈ ಪೋರ್ಷನ್ ನಮಗೆ ಸ್ಟಿಲ್ಟ್ ಬರುತ್ತೆ. ಗ್ರೌಂಡು ಫಸ್ಟ್, ಸೆಕೆಂಡ್, ಥರ್ಡ್ G+3 ಪರ್ಮಿಷನ್ ಏನು ಕೊಟ್ಟಿದ್ದಾರೆ ಅದೇ ಪರ್ಮಿಷನ್ ಪ್ರಕಾರ ಕಟ್ಟಿರುವಂತಹ BDA ಪ್ರಾಪರ್ಟಿ. ಇದು ನಮಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಆಗಿದೆ. ಬೋತ್ ಸೈಡ್ ನಮಗೆ ಗೇಟ್ ಕೊಟ್ಟಿರುವಂತದ್ದು. ನಾರ್ತ್ಗೂ ಗೇಟ್ ಇದೆ, ನಮಗೆ ಈಸ್ಟ್ಗೂ ಗೇಟ್ ಇದೆ. ಬೋತ್ ಸೈಡ್ ನಮಗೆ 30 ಅಡಿಗಳ ರೋಡ್ ಇರುವಂತದ್ದು. ಇನ್ನು ವಾಟರ್ ಬಗ್ಗೆ ಮಾತಾಡೋದಾದ್ರೆ ಓನ್ ಬೋರ್ವೆಲ್ ಪ್ರಾವಿಷನ್ ಕೂಡ ಇರುವಂತದ್ದು. ಜೊತೆಗೆ ಇಲ್ಲಿ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ಅವೈಲೇಬಲ್ ಇದೆ. ಡ್ರೈನೇಜ್ ವರ್ಕಿಂಗ್ ಕೂಡ ನಮಗಿದೆ. ಎಲಿವೇಶನ್ ಬಗ್ಗೆ ನೋಡಬಹುದು. ಈ ಪೋರ್ಷನ್ ಫುಲ್ ನಮಗೆ ಕಾರಿಡಾರ್ ಬರುತ್ತೆ, ಮೈನ್ ಎಂಟ್ರೆನ್ಸ್. ಈ ಪೋರ್ಷನ್ ಫುಲ್ ನಮಗೆ ಬಾಲ್ಕನಿ ಬರುತ್ತೆ. ಬೋತ್ ಸೈಡ್ ನಮಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬಿಲ್ಡಿಂಗ್ ಫುಲ್ ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಎಲಿವೇಶನ್ ನ ತಗೊಂಡಿದ್ದಾರೆ. ನೋಡಬಹುದು ವೀಕ್ಷಕರೇ, ಈ ಆಂಗಲ್ ಅಲ್ಲಿ ಇದು ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಏನು ಎಲ್ ಶೇಪ್ ಅಲ್ಲಿ ನಿಮಗೆ ಟಫನ್ ಗ್ಲಾಸ್ ನೋಡ್ತಿದ್ದಲ್ಲ ಅದು ಬಂದು ನಮಗೆ ಕಾರಿಡಾರ್ ಬರುತ್ತೆ. ಮೈನ್ ಎಂಟ್ರೆನ್ಸ್ ಡೋರ್ ಇರುವಂತಹ ಈಸ್ಟ್ ಫೇಸಿಂಗ್ ಡೋರ್ ಇದು. ವೀಕ್ಷಕರೇ, ಇಲ್ಲಿಂದ ವಿಡಿಯೋ. ವೀಕ್ಷಕರೇ, ಈ ಪ್ರಾಪರ್ಟಿದು ಪಾರ್ಕಿಂಗ್ ನೋಡಬಹುದು. ನಮಗೆ ಈಸ್ಟ್ಗೂ ಗೇಟ್ ಕೊಟ್ಟಿದ್ದಾರೆ ಮತ್ತೆ ನಾರ್ತ್ಗೂ ಗೇಟ್ ಕೊಟ್ಟಿರುವಂತದ್ದು. ಎರಡು ಕೂಡ ನಮಗೆ MS ಗ್ರಿಲ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ಅಲ್ಲಿ ನಮಗೆ ಆರಾಮಾಗಿ ಒಂದು 4 ಕಾರ್ಗಳನ್ನ ಪಾರ್ಕ್ ಮಾಡಬಹುದು. ಜೊತೆಗೆ ಔಟರ್ ಕಡೆ ಏನಾದ್ರು ನಾವು ಆಚೆ ಕಡೆ ನಿಲ್ಸ್ಕೊಂತೀವಿ ಅಂದ್ರೂ ಕೂಡ ಈ ಪೋರ್ಷನ್ ಅಲ್ಲೂ ಕೂಡ ನಾವು ಪಾರ್ಕಿಂಗ್ ನ ಮಾಡಬಹುದು. ಜೊತೆಗೆ ಈ ಪೋರ್ಷನ್ ಅಲ್ಲೂ ಕೂಡ ನಾವು ಪಾರ್ಕಿಂಗ್ ನ ಮಾಡ್ಕೋಬಹುದು. ಆ ತರ ಪ್ರಾವಿಷನ್ ಈ ಪ್ರಾಪರ್ಟಿಗೆ ನಮಗೆ ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ನಾವು ಸ್ಟಿಲ್ಟ್ ಫ್ಲೋರ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ನೋಡಬಹುದು, ಇದು ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೇಟ್ ಬೆಟರ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಆಲ್ರೆಡಿ ನಮ್ಗೆ ಇಲ್ಲೊಂದು ಕಾರ್ ಪಾರ್ಕ್ ಆಗಿದೆ. ಇಲ್ಲಿ ಒಂದು, ಈ ಪೋರ್ಷನ್ ಅಲ್ಲಿ ಒಂದು, ಈ ಪೋರ್ಷನ್ ಅಲ್ಲಿ ಒಂದು, ಇದರಿಂದಗಡೆ ಒಂದು. ಟೋಟಲ್ ನಮಗೆ 4 ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು 5 ರಿಂದ 6 ಟೂ ವೀಲರ್, ಅಂದ್ರೆ ಮಿನಿಮಮ್ ಒಂದು ಅಡ್ಜಸ್ಟ್ ಮಾಡ್ಕೊಂಡ್ರೆ ಒಂದು 10 ಟೂ ವೀಲರ್ ನ ನಾವು ಪಾರ್ಕ್ ಮಾಡ್ಕೋಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಕಾವೇರಿ ವಾಟರ್ಗೆ ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲೇ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ 2 ಟ್ಯಾಪ್ ವ್ಯವಸ್ಥೆ ಕೂಡ ನಮಗೆ ಮಾಡಿರುವಂತದ್ದು. ಈ 2 ಗೇಟ್ಗಳು ಏನಿದೆ, ನಾರ್ತ್ ಅಲ್ಲೂ ಗೇಟ್ ಮತ್ತೆ ಈಸ್ಟ್ ಅಲ್ಲೂ ಗೇಟ್ ಏನ್ ಕೊಟ್ಟಿದ್ದಾರೆ, 2 ಗೇಟ್ ಓಪನ್ ಮಾಡಿದ್ರು ಕೂಡ ಕಾರು ಹೋಗೋದಕ್ಕೆ ಬರೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಲಿಫ್ಟ್ಗೂ ಕೂಡ ಆಪ್ಷನ್ ಇದೆ. ಪ್ರೆಸೆಂಟ್ ಈಗ ನಮಗೆ ರನ್ನಿಂಗ್ ಇರುವಂತದ್ದು ಲಿಫ್ಟ್. ಪ್ರೆಸೆಂಟ್ ನಮಗೆ ಲಿಫ್ಟ್ ಕೂಡ ರನ್ನಿಂಗ್ ಇದೆ. ಇದು ಸ್ಟಿಲ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಕಾರ್ ಪಾರ್ಕಿಂಗ್ ವ್ಯವಸ್ಥೆ. ಜೊತೆಗೆ ಫ್ಯೂಚರ್ ಅಲ್ಲಿ ಕೂಡ ನಮ್ಗೆ ಇಲ್ಲೊಂದು ಶಟರ್ ಯೂಸ್ ಮಾಡಿದ್ದಾರೆ. ನಮ್ಗೆ ಏನಾದ್ರು ಕಮರ್ಷಿಯಲ್ ಆಗಿ ಏನಾದ್ರು ನಾವು ಯೂಸ್ ಮಾಡ್ತೀವಿ, ಫ್ಯೂಚರ್ಗೆ ಏನಾದ್ರು ನಮಗೆ ಒಂದು 2 ಕಾರ್ ಪಾರ್ಕಿಂಗ್ ಜೊತೆಗೆ ನಮ್ಗೆ ಕಮರ್ಷಿಯಲ್ ಏನಾದ್ರು ಬೇಕು, ಇಲ್ಲ ಗೋಡನ್ ತರ ಏನಾದ್ರು ಬೇಕು ಅಂತ ಏನಾದ್ರು ಅನ್ಕೊಳ್ಳೋರು ಜಸ್ಟ್ ಒಂದು ವಾಲ್ ಏನಾದ್ರು ಯೂಸ್ ಮಾಡಿದ್ರೆ ಈ ಪೋರ್ಷನ್ ಫುಲ್ ನಾವು ಒಂದು ಕಮರ್ಷಿಯಲ್ ರೂಮ್ ತರ ಕ್ರಿಯೇಟ್ ಮಾಡ್ಬೋದು. ಆಲ್ರೆಡಿ ಶಟರ್ ಒಂದು ಇಟ್ಟಿದ್ದಾರೆ, ಬಟ್ ಇಲ್ಲಿ ಯಾವುದೇ ರೀತಿ ನಮಗೆ ವಾಲ್ ಕೊಟ್ಟಿಲ್ಲ. ಫ್ಯೂಚರ್ಗೆ ಏನಾದ್ರು ಬೇಕು ಅಂದ್ರೆ ಈ ಶಟರ್ ನಾವು ಕಮರ್ಷಿಯಲ್ ಗೋಡ್ ಅಂತಾರ ಇಲ್ಲ ಕಮರ್ಷಿಯಲ್ ಅಂಗಡಿ ತರ ಏನಾದ್ರು ನಾವು ಕನ್ವರ್ಟ್ ಮಾಡ್ಕೋಬಹುದು. ಆ ತರ ಪ್ರಾವಿಷನ್ ಈ ಸ್ಟಿಲ್ಟ್ ಫ್ಲೋರ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಬೋರ್ವೆಲ್ ಈ ಪೋರ್ಷನ್ ಅಲ್ಲಿ ಇರುವಂತದ್ದು, ಆ ಪೋರ್ಷನ್ ಅಲ್ಲಿ ಸಂಪು, ಎಲೆಕ್ಟ್ರಿಕ್ ವರ್ಕ್ ಇಲ್ಲಿ ನಮ್ಗೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್ ನ ನೋಡೋಣ. ಯಾಕಂದ್ರೆ ಒಂದು ಮನೆ ನೋಡಿದ್ರೆ ಇನ್ನು 3 ಮನೆಗಳು ನೋಡೋ ಹಾಗೆ. ಸ್ಟೇರ್ ಕೇಸ್ ನೋಡಬಹುದು, 45 mm ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಸೇಮ್ ಲಪತ್ರ ಗ್ರಾನೈಟ್, ಯಾವುದೇ ರೀತಿ ಕಾಲ್ ಜಾರೋದಿಲ್ಲ. ವಾಟರ್ ಇದ್ರು ಕೂಡ ಸ್ಟೇರ್ ಕೇಸ್ ನಾವೇನಾದ್ರು ಕ್ಲೀನ್ ಮಾಡಿದ್ರು ಕೂಡ ಯಾವುದೇ ರೀತಿ ನಮಗೆ ಕಾಲ್ ಜಾರೋದಿಲ್ಲ. ಅಷ್ಟು ರಫ್ ಆಗಿರುವಂತಹ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಮಾಮೂಲಿ ಸೇಫ್ಟಿ ವೈಸ್ ಅಲ್ಲಿ SS ಸ್ಟಾರ್ಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ರೈಲಿಂಗ್ಸ್, ಕಾರಿಡಾರ್ ನೋಡಿ ತುಂಬಾ ಸ್ಪೇಷಿಯಸ್ ಆಗಿದೆ. ಎಲ್ ಶೇಪ್ ಅಲ್ಲಿ ನಾವು ಈ ಪಾಟ್ಗಳನ್ನ ಏನಾದ್ರು ಇಟ್ಕೊಂಡ್ರು ಕೂಡ ಓಡಾಡೋಕ್ಕೆ ತುಂಬಾನೇ ಜಾಗ ಇದೆ. ಇನ್ನು ಸೇಫ್ಟಿ ವೈಸ್ ಅಲ್ಲಿ ಏನಾದ್ರು ನಾವು ಮಾತಾಡೋದಾದ್ರೆ ಈ ಲಿಫ್ಟ್ ನಮಗೆ ಈ ಕಾರ್ನರ್ ಅಲ್ಲಿ ಆಗೋಯ್ತು. ಈ ಪೋರ್ಷನ್ ಅಲ್ಲಿ ವಿಂಡೋ ಇದೆಯಲ್ಲ, ಆ ವಿಂಡೋ ಮತ್ತೆ ಈ ಬಟನ್ ಪಕ್ಕದಲ್ಲಿ ಸೆಂಟ್ರಲ್ಲಿ ನಾವೇನಾದ್ರು ಅಂದ್ರೆ ಈ ಬೀಮ್ಗೆ ಒಂದು ಏನಾದ್ರು ಸೇಫ್ಟಿ ವೈಸ್ ಅಲ್ಲಿ ಗೇಟ್ ಏನಾದ್ರು ನಾವು ಇನ್ಕ್ಲೂಡ್ ಮಾಡ್ಕೊಂಡ್ರು ಕೂಡ ಯಾರು ಅನದರ್ ಪರ್ಸನ್ಸ್ ನಮಗೆ ಒಳಗಡೆ ಎಂಟರ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೇಫ್ಟಿ ಏನಾದ್ರು ಬೇಕು ಅಂದ್ರೆ ಆ ತರ ಕೂಡ ನಾವು ಯೂಸ್ ಮಾಡಬಹುದು. ಇನ್ನ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್. ಎಲಿವೇಶನ್ ನೋಡೋದಾದ್ರೆ ಡೋರ್ ಬಂದು ಟೀಕ್ವುಡ್ ಬರುತ್ತೆ, ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ವಾಲ್ಗಳಿಗೆಲ್ಲ ನಮಗೆ 2x4 ಬೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಮತ್ತೆ ಲುಕ್ ವೈಸ್ ಅಲ್ಲೂ ಕೂಡ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ WPC ವರ್ಕ್ ವಿತ್ 2 LED ಲೈಟ್ಗಳ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು.
ಕಾರಿಡಾರ್ ನೋಡಿದ್ರಲ್ಲ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಲುಕ್ ವೈಸ್ ಅಲ್ಲಿ ಟಫಂಗ್ ಗ್ಲೌಸ್ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವೀಕ್ಷಕರೇ, ಇದು ಈ ಮನೆ ಏನು 2 BHK ಮನೆ ಏನ್ ನೋಡ್ತಾ ಇದ್ದೀರಲ್ಲ, ಇದು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಈ ಮನೆ ಹೇಗಿದೆಯೋ ಸೇಮ್ ಆಸ್ ಇಟ್ ಈಸ್ ನಮಗೆ ಇನ್ನ 3 ಮನೆಗಳು ಹಾಗೆ ಬರುತ್ತೆ. ಸೇಮ್ ಕಾಪಿ ಪೇಸ್ಟ್. ಈಸ್ಟ್ ಫೇಸಿಂಗ್ ಮೈನ್ ಡೋರು ಎಕ್ಸಾಕ್ಟ್ ನಾರ್ತ್ ಈಸ್ಟ್ಗೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಎಂಟ್ರಿ ಕೊಟ್ರೆ ಲಿವಿಂಗ್ ರೂಮು, ಹಾಲು, ಅದು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಚೌಕಾಕಾರದಲ್ಲಿ ಬಂದಿರುವಂತಹ ಲಿವಿಂಗ್ ರೂಮ್ ಇದು ನೋಡಿ. ಈ ಪೋರ್ಷನ್ ಅಲ್ಲಿ ಎಲ್ ಶೇಪ್ ಅಲ್ಲಿ ವಾಲ್ ಇದೆಲ್ಲ, ಆರಾಮಾಗಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಂಡ್ರು ಕೂಡ ಈ ಪೋರ್ಷನ್ ಫುಲ್ ನಮಗೆ ಸಿಗುತ್ತೆ ಓಡಾಡೋದಕ್ಕೆ. ಸೆಂಟ್ರಲ್ಲಿ ಟಿ ಟೇಬಲ್ ಇಟ್ಕೊಂಡ್ರು ಕೂಡ ಬೋತ್ ಸೈಡ್ ನಾವು ಓಡಾಡಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಆಗಿರುವಂತದ್ದು. ಇನ್ನು ಟಿವಿ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ಎಕ್ಸಾಕ್ಟ್ ಆಗಿ ನಾವು 90 ಡಿಗ್ರಿ, ನನ್ನ ಕೈ ನೇರ ಏನಿದೆಲ್ಲ ಎಕ್ಸಾಕ್ಟ್ 90 ಡಿಗ್ರಿ ನಾವು ಟಿವಿ ನೋಡಬಹುದು. ಆ ತರ ನಮಗೆ ಇಂಟೀರಿಯರ್ ಡಿಸೈನ್ ನ ಪ್ರೊವೈಡ್ ಮಾಡಿದ್ದಾರೆ. ಸೋಫಾ ಹಾಕೊಂಡು ಎಕ್ಸಾಕ್ಟ್ 90 ಡಿಗ್ರಿಲಿ ಕೂಡ ನಾವು ಟಿವಿ ನೋಡಬಹುದು. ಆ ತರ ಪ್ರಾವಿಷನ್ ಇರುವಂತದ್ದು. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡಬಹುದು. ಅಂದ್ರೆ ಒಂದು 64 ಇಂಚಸ್ ಟಿವಿ ಏನು ಬರುತ್ತೆ ಅಷ್ಟವರೆಗೂ ನಾವು ಯೂಸ್ ಮಾಡಬಹುದು. ಯಾಕಂದ್ರೆ ಲೆಫ್ಟ್ ಸೈಡ್ ಅಲ್ಲಿ 3 ಪರ್ಬೋಲ ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ನಮಗೆ ಇಲ್ಲೂ ಕೂಡ ಒಂದು ಡಿಸೈನ್ ವರ್ಕ್ ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್ಗೆ. ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಪ್ರೊವಿಷನ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಅಂದ್ರೆ ಇದು ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪೂಜಾ ಮನೆ ಇದು. ಮೇಲೆ ಒಂದು ಲೈಟ್ ಕೊಟ್ಟಿರುವಂತದ್ದು, ಡೋರು ವಿತ್ ಗಂಟೆಲ್ಲ ಓಪನ್ ಸ್ಪೇಸ್ ಇದೆ ವೆಂಟಿಲೇಷನ್ಗೆ. ಈ ಪೋರ್ಷನ್ ಅಲ್ಲಿ ಒಂದು ಸ್ಲ್ಯಾಬು ದೇವ್ರನ್ನ ಇಟ್ಕೊಳ್ಳೋದಕ್ಕೆ. ಕೆಳಗಡೆ ಬಂದು ನಮಗೆ ವಿತ್ ಸ್ಟೋರೇಜು ಡ್ರಾಯರ್ ಬಾಕ್ಸ್ಗಳು ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಸ್ಟೋರೇಜ್ ಬರುತ್ತೆ. ಹ್ಯಾಂಡಲ್ಸ್ಗಳೆಲ್ಲ ಪೆಂಡಿಂಗ್ ಇದೆ, ಅದೆಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸಾಫ್ಟ್ ಕ್ಲೋಸಿಂಗ್ನ ಯೂಸ್ ಮಾಡಿರುವಂಥದ್ದು. ಈ ಆಂಗಲ್ ಇಂದ ನೋಡಿ ಲಿವಿಂಗ್ ರೂಮು ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಜೊತೆಗೆ POP ವರ್ಕು ವಿತ್ LED ಲೈಟು, WPC ವರ್ಕು ವಿತ್ ಲೇಸರ್ ಕಟಿಂಗ್ ಇರುವಂತಹ ಇಂಟೀರಿಯರ್ ಡಿಸೈನ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಸೀಲಿಂಗ್ ಅಲ್ಲಿ ಎಕ್ಸಾಕ್ಟ್ ಈ ಮನೆಗೆ ಬಂದು ಇದು ಅಗ್ನಿಮೂಲೆಯಲ್ಲಿ ನಮಗೆ ಕಿಚನ್ ಏರಿಯನ್ನು ತಗೊಂಡಿರುವಂಥದ್ದು. ಮಾಡ್ಯುಲರ್ ಇಟಾಲಿಯನ್ ಕಿಚನ್ ಅಂತಾನೆ ಹೇಳ್ಬೋದು. ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದರೆ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಸಾರಿ, ಒಂದು ಕರೆಕ್ಷನ್, 2x4 ವೆಟ್ರೋಫೈಟಲ್ಸ್ ಅಲ್ಲ, ಮ್ಯಾಟ್ ಫಿನಿಶಿಂಗ್ ಇರುವಂತಹ 1x1 ಇರುವಂತಹ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಬಟ್ ಲುಕ್ ವೈಸ್ ಅಲ್ಲಿ ನೋಡ್ರೆ ನಮಗೆ ಯಾವ್ದು ನಮ್ಗೆ ಗ್ರೇನ್ಸ್ ಗಳ ಕಾಣಿಸ್ತಿಲ್ಲ, ಅಷ್ಟು ಚೆನ್ನಾಗಿದೆ ಡಿಸೈನ್. ಆ ತರ ಇದೆ, ಚೆನ್ನಾಗಿ ಮ್ಯಾಚ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ UPVC ವಿಂಡೋ ಜೊತೆಗೆ ಕಿಚನ್ ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ನಮಗೆ ಲಾಫ್ಟ್ ವರ್ಕುಗಳು ಕಂಪ್ಲೀಟ್ ಆಗಿದೆ. POP ವಿತ್ WPC ವರ್ಕ್ ಕೂಡ ನಮಗೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಗ್ರಾನೈಟ್ ಸ್ಲಾಬ್. ಈ ಸ್ಲಾಬ್ ಅಲ್ಲೂ ಕೂಡ ನಮಗೆ ಯಾವುದೇ ರೀತಿ ವಾಟರ್ ಕೆಳಗಡೆ ಬರ್ದಿರಾ ಈ ಪೋರ್ಷನ್ ಒಂದು ಬಾರ್ಡರ್ ಅಲ್ಲಿ ಒಂದು ಗ್ರಾನೈಟ್ ಕೂಡ ಕೊಟ್ಟಿದ್ದಾರೆ. ಟೋಟಲ್ ನಮ್ಗೆ ಇದು 45 mm ಫ್ರೇಮ್ ಬರುತ್ತೆ. ಇದು ಬಂದು ನಮಗೆ ಗ್ರಾನೈಟ್ ಫ್ರೇಮ್ ಇದು. ಇನ್ನು ಮಾಮೂಲಿ ಕೆಳಗಡೆ ಫುಲ್ ನಮಗೆ ಬ್ಯಾಸ್ಕೆಟ್ ಗಳ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ 32 amp ಇರುವಂತಹ ಒಂದು ಸಾಕೆಟ್ ಕೂಡ ಇದೆ. ಈ ಪೋರ್ಷನ್ ಒಂದು ಫ್ರಿಡ್ಜ್ ಇಟ್ಕೋಬಹುದು. ಬಟ್ ಇಟ್ಕೊಂಡ್ರು ಕೂಡ ಯಾವುದೇ ರೀತಿ ನಮಗೆ ಕಂಜೆಸ್ಟ್ ಅನ್ಸೋದಿಲ್ಲ, ಓಡಾಡೋಕೆ ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನಾವು ಮಿಕ್ಸಿ ಆ ತರದ್ದು ಏನಾದ್ರು ಓವನ್ ಅಂತ ಇಟ್ಕೊಂಡ್ರೆ ಅದಕ್ಕೆ ಬೇಕಾಗಿರುವಂತಹ ಪವರ್ ಸಪ್ಲೈ ಈ ಪೋರ್ಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕ್ಲೀನ್ ಆಗಿ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಒಂದು ಹ್ಯಾಂಡ್ ವಾಶ್, ಗ್ರಾನೈಟ್ ಸ್ಲ್ಯಾಬ್, ಬ್ಯಾಕ್ ಗ್ರೌಂಡ್ ಅಲ್ಲಿ ಡಿಸೈನ್ ಇರುವಂತಹ ವೆಟ್ರೋಫೈಟ್ ಟೈಲ್ಸ್. ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ಗೆ ಇಂಟೀರಿಯರ್ ಡಿಸೈನ್. ಇಲ್ಲಿ ನಮಗೊಂದು ಹ್ಯಾಂಡ್ ವಾಶ್ ಒಂದು ಬರುತ್ತೆ. ಈಗ ನೀವು ನೋಡ್ತಾ ಇರುವಂತದ್ದು ಕಾಮನ್ ಬಾತ್ರೂಮ್. ಇದು ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟ್ ಟೈಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ ಗೆ ವಿಂಡೋ ಕೊಟ್ಟಿದ್ದಾರೆ, ಅದು ಕೂಡ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್. ಈ ಪೋರ್ಷನ್ ಅಲ್ಲಿ ಇಲ್ಲೂ ನಮಗೊಂದು ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿ ಸ್ಕೇಲ್ ವೆಟ್ರೋಫೈಟ್ ಟೈಲ್ಸ್ ಆಗಿದೆ. ಫ್ಲಶ್ ಡೋರ್ ನ ಯೂಸ್ ಮಾಡಿದ್ದಾರೆ, ಅದು ಕೂಡ ನಮಗೆ ವಾಟರ್ ಪ್ರೂಫ್ ಬರುತ್ತೆ. ಬ್ಯೂಟಿಫುಲ್ ಆಗಿದೆ. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ 2 BHK ಮನೆಗಳು, 4 ಮನೆಗಳು ಬಾಡಿಗೆ ಬರುವಂತಹ ಮನೆಗಳು ಈ ಮನೆ ಇದೆ. 2 ಡೋರ್ಗಳು ನೋಡ್ತಾ ಇದ್ದೀರಲ್ಲ, 2, ಒಂದು ಮಾಸ್ಟರ್ ಬೆಡ್ರೂಮ್, ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಈಗ ನಾವು ನೋಡ್ತಾ ಇರುವಂತದ್ದು ಕುಬೇರಿಯನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ಆಲ್ರೆಡಿ ವೆಂಟಿಲೇಷನ್ ನೋಡಿದ್ರಿ, ಸನ್ಲೈಟ್ ಮನೆಯೊಳಗಡೆ ಎಂಟ್ರಿ ಇದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ಬೆಡ್ರೂಮ್ ಇದು. ಮೇಲ್ಗಡೆ ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. 2 ಸ್ಲೈಡಿಂಗ್ ಡೋರ್ ಜೊತೆಗೆ ಒಂದು ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ಅದು ಓಪನ್ ಅಂಡ್ ಕ್ಲೋಸ್ ಆಗುತ್ತೆ ವಿತ್ ಸ್ಟೋರೇಜ್. ಇದೆರಡು ನಮಗೆ 2 ಸ್ಲೈಡಿಂಗ್ ಡೋರ್ ಇರುವಂತದ್ದು. ಮಾಮೂಲಿ ಮೇಲ್ಗಡೆ ಲಾಫ್ಟ್ ವರ್ಕ್ಗಳು ವಿತ್ ದೊಡ್ಡ ಐಟಮ್ಸ್ ಗಳ ವಿತ್ ಸ್ಟೋರೇಜ್ಗೆ. ಇಲ್ಲಿ ನಮಗೆ ಗ್ಲಾಸ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಗ್ಲಾಸ್ ಬರುತ್ತೆ. ಇದು ಬಂದು ನಮಗೆ ಡ್ರೆಸ್ಸಿಂಗ್ ಏರಿಯಾ. ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಸ್ಟೋರೇಜ್ ಕೂಡ ಇದೆ, ಲಾಕ್ ಆಗಿದೆ, ವಿತ್ ಸ್ಟೋರೇಜ್ಗೆ ಪ್ರೊವೈಡ್ ಮಾಡಿರುವಂತದ್ದು.
ಕೆಳಗಡೆ ಕೂಡ ಅಷ್ಟೇ ವಿಷಯಗಳೇ 2 ಡ್ರಾಯರ್ ಬಾಕ್ಸ್ಗಳಿಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಓಕೆ, ಸೇಮ್ ಕಾಮನ್ ಬಾತ್ರೂಮ್ ನೋಡೋಲ್ಲ, ಸೇಮ್ ಆಸ್ ಇಟ್ ಇಸ್ ಹಾಗೆ ಇದೆ. ಬಟ್ ಏನಂದ್ರೆ ತುಂಬಾ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿರುವಂತಹ ಕಾಟ್ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ಬೆಡ್ರೂಮ್ ಇದು. ಲವ್ಲಿ ಆಗಿ ಬಂದಿದೆ. ಈ ಡೋರ್ಸ್ ಎಲ್ಲ ನೋಡ್ಬೋದು, ಇದೆಲ್ಲ ನಮಗೆ ಪಾಲಿಶಿಂಗ್ ಡೋರ್ ಬರುತ್ತೆ. ಈ ಮೈನ್ ವಾಸ್ಕಲೆಲ್ಲ ಬಂದು ನಮಗೆ ಟೀ ಕುಡ್ ಬರುತ್ತೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ಬೆಡ್ರೂಮು. ಮೇಲ್ಗಡೆ POP ವರ್ಕು ವಿತ್ LED ಲೈಟ್ ವರ್ಕು. ಈ ಪೋರ್ಷನ್ ಅಲ್ಲಿ ಒಂದು ಬಾಲ್ಕನಿ, ಸ್ಟ್ಯಾಂಡಿಂಗ್ ಬಾಲ್ಕನಿ ನೋಡಿರಲ್ಲ. ಟಫನ್ ಗ್ಲಾಸ್ SS ವರ್ಗೂ ಕಂಪ್ಲೀಟ್ ಆಗಿದೆ. ಒಂದು ಸ್ಟ್ಯಾಂಡಿಂಗ್ ಬಾಲ್ಕನಿ, ಆರಾಮಾಗಿ ಒಂದು 5 ಜನ ನಿಂತ್ಕೊಬಹುದು ಸ್ಪೇಷಿಯಸ್ ಆಗಿ, ಅಷ್ಟು ದೊಡ್ಡದಾಗಿದೆ ಬಾಲ್ಕನಿ. ಈ ಪೋರ್ಷನ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಪೆಟ್ರೋಲ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಗುಡ್ ವೆಂಟಿಲೇಷನ್ ಅಂತ ಹೇಳ್ಬೋದು, ಯಾಕಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ವಾ, ವೆಂಟಿಲೇಷನ್ ಬಗ್ಗೆ ಏನು ಮಾತಾಡೋ ಆಗಿಲ್ಲ. ಬೆಡ್ರೂಮ್ ಈ ತರ ಇದೆ. ಇನ್ನು ವಾರ್ಡ್ರೋಬ್ ಬಗ್ಗೆ ಮಾತಾಡೋದಾದ್ರೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕು. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರೊವೈಡ್ ಮಾಡಿದ್ದಾರೆ. ಟೋಟಲ್ 2 BHK ಹೌಸ್. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಈ ಮನೆಗೆ ಒಂದು ಕಾಮನ್ ಬಾತ್ರೂಮ್ ಕೂಡ ನಮಗೆ ಪ್ರೊವಿಷನ್ ಮಾಡಿರುವಂತದ್ದು, ವಿತ್ ಲಿಫ್ಟ್ಗೂ ಕೂಡ ಆಪ್ಷನ್ ಇದೆ. ಮೇನ್ ಅಟ್ರಾಕ್ಷನ್ ಏನು ಅಂದ್ರೆ ಈ ಮನೆಗೆ, ಅಂದ್ರೆ ಇಲ್ಲಿರೋ ಎಲ್ಲಾ ಬಾಡಿಗೆ ಮನೆಗಳಿಗೂ ಮೇನ್ ಅಟ್ರಾಕ್ಷನ್ ಏನಂದ್ರೆ ಈ ಹಾಲ್ ಬೊಂಬಾಟಾಗಿ ಬಂದಿದೆ, ಲವ್ಲಿ ಆಗಿದೆ. ಒಂದು ಅಂದಾಜಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ನೋಡಿ, ಸಖತ್ತ ಕಾಣಿಸ್ತಿದೆ. ಇಲ್ಲ ಈ ಮನೆಗೆ ಡೈನಿಂಗ್ ಏರಿಯಾ ಬೇಕು, ಒಂದು ಇಬ್ರು ಕುತ್ಕೊಂಡು ಊಟ ಮಾಡೋಷ್ಟು ಡೈನಿಂಗ್ ಏರಿಯಾ ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಒಂದು ರೌಂಡ್ ಟೇಬಲ್ ಹಾಕೊಂಡು ಒಂದಿಬ್ರು ಕುತ್ಕೊಂಡು ಊಟ ಮಾಡ್ಬೋದು. ಮಸ್ತಾಯ್ತು ಅಂತಾನೆ ಹೇಳ್ಬೋದು. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಡಿಸೈನ್ ಚೆನ್ನಾಗಿದೆ. ಮೈಂಡರ್ ನೋಡಿದ್ರಲ್ಲ ಕರ್ವಿಂಗ್ಸ್ ಹೆಂಗಿದೆ ಅಂತ, ಬ್ಯೂಟಿಫುಲ್ ಆಗಿ ಬಂದಿದೆ. ಇದು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತ ಮನೆ. ಬನ್ನಿ ವೀಕ್ಷಕರೇ, ಮತ್ತೆ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಯಾವುದೇ ರೀತಿ ಲೈಟ್ ಏನು ಆನ್ ಮಾಡಿಲ್ಲ, ಜಸ್ಟ್ ಒಂದು ನೋಡ್ಕೊಂಡು ಹೋಗ್ಬಿಡೋಣ ಅಷ್ಟೇ. ಗ್ರೌಂಡ್ ಫ್ಲೋರ್ ಅಲ್ಲಿರುವಂತಹ 2 BHK ಹೌಸು. ಈಗ ನಾವು ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರ್ಗೆ. ಯಾಕಂದ್ರೆ ಅದೇ ಇವಾಗ ಬ್ಲೂ ಪ್ರಿಂಟ್ ಅಲ್ಲಿ ನಮಗೆ ಪ್ಲಾನ್ ಎಲ್ಲ ಕೊಡೋದು ಸ್ಟಿಲ್ಟ್ ಪ್ಲಸ್ G+2 ಕೊಡ್ತಾರೆ, ಇಲ್ಲಾಂದ್ರೆ ಸ್ಟಿಲ್ಟ್ ಪ್ಲಸ್ G+3 ಕೊಡ್ತಾರೆ. ಅದು ನಾವು ತಗೊಳ್ಳೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಇವರು ಸ್ಟಿಲ್ಟ್ ಪ್ಲಸ್ G+3 ತಗೊಂಡಿದ್ದಾರೆ. ಸ್ಟಿಲ್ಟ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. G+3 2 BHK 4 ಮನೆ ಕಟ್ಟಿದ್ದಾರೆ. ನೋಡಿ, ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್ ಆಸ್ ಇಟ್ ಇಸ್ ಬರುತ್ತೆ. ಕಾಪಿ ಪೇಸ್ಟ್ ವಿತೌಟ್ ಲೈಟ್ ನೋಡ್ತಾ ಇದೀವಿ. ಗುಡ್ ವೆಂಟಿಲೇಷನ್ ಇದೆ. ವೆಂಟಿಲೇಷನ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್ ಇತ್ತು. ಟೋಟಲ್ ಈಗ 2 ಮನೆ ನೋಡಿದ್ವಿ. ಸೇಮ್ ಆಸ್ ಇಟ್ ಇಸ್ ಗ್ರೌಂಡ್ ಫ್ಲೋರ್ ಅಲ್ಲಿ ಹೇಗೆ ಬರುತ್ತೋ ಸೇಮ್ ಹಾಗೆ ಬರುತ್ತೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್ ಇದು. ಸೇಮ್ ಆಸ್ ಇಟ್ ಇಸ್. ಏನು ಇಂಟೀರಿಯರ್ ಇಂದ ಹಿಡಿದು ಟೈಲ್ಸ್ ಇಂದ ಹಿಡಿದು ಗ್ರಾನೈಟ್ ಇಂದ ಹಿಡಿದು ಏನು ಚೇಂಜಸ್ ಇಲ್ಲ, ಸೇಮ್ ಕಾಪಿ ಪೇಸ್ಟ್. ಈಗ ನೀವು ನೋಡ್ತಿರೋವಂಥದ್ದು 3ನೇ ಮನೆ. ಗ್ರೌಂಡು ಫಸ್ಟು, ಸೆಕೆಂಡು, 3ನೇ ಮನೆ. ಮನೆ ವೀಕ್ಷಕರೀಗ 3ನೇ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ಗೆ ಯೂಸ್ ಮಾಡಿರುವಂತಹ ಗ್ರಾನೈಟ್ ಕೆಳಗಡೆ ಪಾರ್ಕಿಂಗ್ ಇಂದ ಟೆರೆಸ್ ವರ್ಗೂ ಕೂಡ ನಮಗೆ ಕಂಟಿನ್ಯೂ ಆಗಿದೆ. ಲಬೋತಾ ಗ್ರಾನೈಟ್. SS ವರ್ಕು ಕೂಡ ನಮಗೆ ಹಾಗೆ ಇದೆ. ಮೂರನೇ ಫ್ಲೋರ್ ಅಲ್ಲಿ ಇರುವಂತಹ 4ನೇ ಮನೆ ಇದು. ಎಕ್ಸಾಕ್ಟ್ ಈಗ ನಾನು 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್, ಏನು ಚೇಂಜಸ್ ಇಲ್ಲ. 4ನೇ 2 BHK ಹೌಸು. ಇದು 3ನೇ ಫ್ಲೋರ್ ಅಲ್ಲಿ ಇದ್ದೀವಿ. ಟೆರೆಸ್ಗೆ ಹೋಗೋಣ ಬನ್ನಿ. ಟೆರೆಸ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಎದುರುಗಡೆಗೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇದೆ, ರೆಡ್ ಕಲರ್ ಅಲ್ಲಿ ಇರುವಂತದ್ದು ನೋಡಿ. ಈ ಅಪಾರ್ಟ್ಮೆಂಟ್ ಬಂದು ನಮಗೆ HM ವರ್ಲ್ಡ್ ಸಿಟಿ ಅಪಾರ್ಟ್ಮೆಂಟ್ ಇದು. ಈ ಅಪಾರ್ಟ್ಮೆಂಟ್ ಎದುರುಗಡೆಗೆ ನಮಗೆ 378 ಬಸ್ ಹೋಗುತ್ತೆ. ಆ ಬಸ್ಸು ನಮಗೆ ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತಹ ಬಸ್ ರೂಟ್ ಅದು. ಅಪಾರ್ಟ್ಮೆಂಟ್ ಮುಂದೆಗಡೆ ಹೋಗೋದು. ಈ ಅಪಾರ್ಟ್ಮೆಂಟ್ಗೂ ಈ ಮನೆಗೂ 800 ಮೀಟರ್ಸ್ ಅಲ್ಲಿದೆ.
ಆವರೇಜ್ ಆಗಿ 1 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂಥದ್ದು. ಈ 1 ಕಿಲೋಮೀಟರ್ ಒಳಗಡೆ ನಮಗೆ 378 ಬಸ್ ಸ್ಟಾಪ್ ಅಂದರೆ ರಾಯಲ್ ಕೌಂಟಿ ಬಸ್ ಸ್ಟಾಪ್ ತೊಗೋಬೋದು, ಇಲ್ಲಾಂದರೆ ವಿನಾಯಕ ಥಿಯೇಟರ್ ಬಸ್ ಸ್ಟಾಪ್ ಕೂಡ ನಾವು ತೊಗೋಬೋದು. ಅಷ್ಟು ಹತ್ರದಲ್ಲಿ ಪ್ರಾಪರ್ಟಿ ಇದೆ. ಇಲ್ಲಿ ಅಪಾರ್ಟ್ಮೆಂಟ್ ಕಾಣಿಸ್ತಿದೆಯಲ್ಲ, ಅದು ಬಂದು ನಮಗೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್. ಇದು ಅಂದರೆ ಕೋಣನಕುಂಟೆ ಫಾಲ್ಕಾನ್ ಸಿಟಿ ಏನು ಬರುತ್ತೆ, ಆ ಫಾಲ್ಕಾನ್ ಸಿಟಿ ಅಪಾರ್ಟ್ಮೆಂಟು ಎಕ್ಸಾಕ್ಟ್ ನಮಗೆ 3.5 ಒಳಗಡೆ ಈ ಪ್ರಾಪರ್ಟಿ ಇರುವಂಥದ್ದು. ಕೋಣನಕುಂಟೆಯಲ್ಲಿ ಬರುವಂತಹ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ನು, ಫಾಲ್ಕಾನ್ ಸಿಟಿ ಎಲ್ಲ ನಮಗೊಂದು 3.5 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂಥದ್ದು. ಇದು ಅಂಜನಾಪುರದಲ್ಲಿ ಬರುವಂತಹ BDA ಪ್ರಾಪರ್ಟಿ. ಟೆರೆಸಲ್ಲಿ ಇದ್ದೀನಿ. ಮೇಲ್ಗಡೆ ಟ್ಯಾಂಕ್ ನಮಗೆ 2 ಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಕೂಡ ಪ್ರೊವೈಡ್ ಮಾಡಿರುವಂಥದ್ದು. ಈ ಪೊಸಿಷನಲ್ಲಿ ನೋಡಿ ಬಟ್ಟೆ ಹಾಕೊಳ್ಳೋದಕ್ಕೆ ಆ್ಯಂಗಲ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸ್ಕ್ವೇರ್ ಆಗಿರುವಂತಹ ಆ್ಯಂಗಲ್ಲು. ಇದೊಂದು ಚಿಕ್ಕದು ಗೋಡನ್ ಥರ ಸ್ಪೇಸ್ ಕೊಟ್ಟಿರುವಂಥದ್ದು. ಇದು ನೋಡಿ, ಅದು ಬಂದು ನಮಗೆ ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ. ಅದಕ್ಕೆ ಬೇಕಾಗಿರುವಂತಹ ಕರೆಂಟ್ ಸಪ್ಲೈ ಈ ಪೊಸಿಷನ್ಗೆ ಪ್ರೊವೈಡ್ ಮಾಡಿದ್ದಾರೆ. ಕೇಸ್ ಏನಾದ್ರು ಸಣ್ಣ ಪುಟ್ಟ ಐಟಮ್ಸ್ಗಳು ಬೇಕು ಅಂದರೆ ನಾವು ಇಲ್ಲಿ ಸ್ಟೋರೇಜ್ ಕೂಡ ನಾವು ಮಾಡ್ಕೋಬೋದು. ಔಟ್ರ್ ಲೊಕೇಶನ್ ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಫುಲ್ಲು ಮನೆಗಳಾಗಿದೆ. ಇದೊಂದು ಚೂರಾಗಿ ಲೈಟಾಗಿ ಝೂಮ್ ಮಾಡ್ತೀವಿ. ಅಲ್ಲಿ ಈ ಬೇಕರಿ ಒಂದು ಕಾಣಿಸ್ತಿದ್ದಿಲ್ಲ, ಕೇಕ್ ಹೌಸ್ ಎಲ್ಲ ವೆಹಿಕಲ್ ಓಡಾಡ್ತಾ ಇದೆಯಲ್ಲ, ಅದು ಬಂದು ನಮಗೆ ಬಸ್ ಸ್ಟಾಪು, ಬಸ್ ಹೋಗೋ ರೂಟು. ಆ ಬಸ್ ರೂಟ್ಗೆ 100 ಮೀಟರ್ ಇದೆ. ಇದು ಪಕ್ಕದಲ್ಲಿ ನಮಗೆ NPS ಸ್ಕೂಲ್ ಮುಂದೆಗಡೆ ಆ ಬಸ್ ಸ್ಟಾಪ್ ಇರುವಂಥದ್ದು. ಅಂಜನಾಪುರ ಬಸ್ ಡಿಪೋಯಿಂದ ಡೈರೆಕ್ಟಾಗಿ ಆ ರೋಡಲ್ಲಿ ಹೋಗುವಂಥದ್ದು. ಆ ಬಸ್ ಕ್ಯಾಚ್ ಮಾಡೋದಕ್ಕೆ ಬರೀ 100 ಮೀಟರ್ ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂಥದ್ದು. ಇನ್ನು ಈ ಪ್ರಾಪರ್ಟಿಯಿಂದ ನಮಗೆ ಸ್ಕೂಲ್ಗಳನ್ನ ನೋಡ್ಕೊಳ್ಳೋದಾದ್ರೆ, ಒಂದು NPS 100 ಮೀಟರ್ ಇದೆ, ಜೂಬ್ಲಿ ಸ್ಕೂಲು 200 ಮೀಟರ್ ಇದೆ, ಶ್ರೀ ಚೈತನ್ಯ ಸ್ಕೂಲು ನಮಗೊಂದು 400 500 ಮೀಟರ್ ಬರುತ್ತೆ ಎಲ್ಲ ನಮಗೊಂದು. ಆಮೇಲೆ ಪೂರ್ಣ ವಿಕಾಸ ಸ್ಕೂಲ್ ಕೂಡ ನಮಗೆ ಒಂದು 400 ಮೀಟರಲ್ಲಿ ಬರುತ್ತೆ. ಎಲ್ಲ ಮೀಟರ್ ಲೆಕ್ಕದಲ್ಲೇ ಸ್ಕೂಲ್ಗಳಿರುವಂಥ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು, ಕಿಲೋಮೀಟರ್ ಲೆಕ್ಕದಲ್ಲಿಲ್ಲ. ಕಿಲೋಮೀಟರ್ ನಾವು ತೊಗೊಳ್ತೀವಿ ಅಂದರೆ ಬನ್ನರ್ಘಟ್ಟ ರೋಡಲ್ಲಿ ಬರುವಂತಹ ಕಾರ್ಮಲ್, ಲಯೋಲಾ ಮತ್ತು ಹೋಲಿ ಸ್ಪಿರಿಟು, BGS ಸ್ಕೂಲ್ ಎಲ್ಲ ನಮಗೆ ಒಂದು 2 ಕಿಲೋಮೀಟರ್ ಒಳಗಡೆ, 1 ಕಿಲೋಮೀಟರ್ನಿಂದ 2 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂಥದ್ದು. ಹಾಗೆ ನಮಗೆ ತುಂಬ ಮೇನ್ ಕನೆಕ್ಟಿವಿಟಿ ಆಕ್ಸಿಸ್ ಬಂದು ನಮಗೆ ಬನ್ನರ್ಘಟ್ಟ ರೋಡಲ್ಲಿ ಬರುವಂತಹ ನೈಸ್ ರೋಡ್ ಜಂಕ್ಷನ್ ಜೊತೆಗೆ DMart ನಮಗೆ ಹತ್ರ ಬರುತ್ತೆ. 2.5 ಕಿಲೋಮೀಟರ್ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಆ ರೋಡ್ ಏನು ತೋರಿಸೋದಲ್ಲ, ಆ ರೋಡ್ ಡೆಡ್ ಎಂಡೇ ನಮಗೆ ಗುಟ್ಟಿಗೆರೆಗೆ ಹೋಗುತ್ತೆ. ಗುಟ್ಟಿಗೆರೆಯಿಂದ ರೈಟಿಗೆ ತೊಗೊಂಡ್ರೆ ನಮಗೆ ಬರೋದೇ DMart. ಇಲ್ಲ ಈ ರೋಡಿಂದ ನಾವು ರೈಟ್ ತೊಗೊಂಡು ಲೆಫ್ಟ್ಗೆ ಹೋದರೆ 80 ಫೀಟ್ ರೋಡ್ ಇದೆ. 80 ಫೀಟ್ ರೋಡ್ ಒಂದೇ ರೋಡ್ ಹೋದರೆ ನಮಗೆ ಡೈರೆಕ್ಟು ಲೆಫ್ಟ್ ಸೈಡಲ್ಲಿ DMart, ರೈಟ್ ಸೈಡಲ್ಲಿ ನೈಸ್ ರೋಡ್ ಜಂಕ್ಷನ್ ಕೂಡ ನಮಗೆ ಇರುವಂಥದ್ದು. ಗ್ರಾಸರಿಯಿಂದ ಹಿಡಿದು ಸ್ಕೂಲಿಂದ ಹಿಡಿದು ಪ್ರತಿಯೊಂದು ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂಥದ್ದು. ಮತ್ತು ರೆಂಟಲ್ಗೆ ತುಂಬ ಡಿಮ್ಯಾಂಡ್ ಇರುವಂತಹ ಲೊಕ್ಯಾಲಿಟಿಲಿ ಈ ಪ್ರಾಪರ್ಟಿ ಇದೆ. ಮೈನ್ ಅಡ್ವಾಂಟೇಜು ಇವಾಗ ನಾನು ವಿಡಿಯೋ ಪೋಸ್ಟ್ ಮಾಡ್ತಾ ಇರೋವಂಥದ್ದು, ಯಾಕಂದರೆ ಈಗ ಸ್ಕೂಲ್ಗಳು ಚೇಂಜ್ ಆಗುವಂಥ ಪೇರೆಂಟ್ಸ್ಗಳೆಲ್ಲ ನೋಡ್ತಾ ಇರ್ತಾರೆ, ಕಾಲೇಜ್ಗಳೆಲ್ಲ ನಿಮಗೆ ಚೇಂಜ್ ಆಗುವಂಥ ಲೊಕ್ಯಾಲಿಟಿಲಿ ನೀವು ನೋಡ್ತಾ ಇರ್ತೀರ. NPS ಸ್ಕೂಲ್ಗಳಿಗೆ ತುಂಬ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇದೆ. ಆರಾಮಾಗಿ ನೀವು ಬೈ ಮಾಡಿ ಒಂದು ಮನೇಲಿ ನೀವಿದ್ದು ಮಕ್ಕಳುಗಳನ್ನ ಒಳ್ಳೆ ಎಜುಕೇಷನ್ ಕೊಟ್ಕೊಂಡು ಬಾಡಿಗೆ ತೊಗೊಂಡು ನೀವು ಇರ್ಬೋದು ಅಂತ ಲೊಕ್ಯಾಲಿಟಿಲಿ ಈ ಪ್ರಾಪರ್ಟಿ ಇದೆ. ರೈಟ್ ಟೈಮ್ ವಿಡಿಯೋ ನಾನು ಪೋಸ್ಟ್ ಮಾಡ್ತಾ ಇರೋವಂಥದ್ದು. ನಿಮ್ಮ ತಕ್ಕಂತೆ ಈ ಪ್ರಾಪರ್ಟಿ ಇರುವಂಥದ್ದು, ಒಳ್ಳೆ ಲೊಕ್ಯಾಲಿಟಿಲಿ ಒಳ್ಳೆ ಪ್ರಾಪರ್ಟಿ, ಡಿಮ್ಯಾಂಡ್ಗೆ ಒಳ್ಳೆ ಡಿಮ್ಯಾಂಡ್ ಇರುವಂತಹ ಲೊಕ್ಯಾಲಿಟಿಯಲ್ಲಿ ಈ ಪ್ರಾಪರ್ಟಿ ಇದೆ. ಸ್ಕೂಲ್ಗಳಿಗೆ ಹತ್ರದಲ್ಲಿರುವಂಥ ಲೊಕ್ಯಾಲಿಟಿಲಿ ಈ ಪ್ರಾಪರ್ಟಿ ಇರುವಂಥದ್ದು. ಇನ್ನು ಕಾಲೇಜ್ ಬಗ್ಗೆ ಮಾತಾಡೋದಾದರೆ, RV ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜು ನಮಗೆ ಹತ್ರದಲ್ಲಿದೆ. ರಾಯಲ್ ಕೌಂಟಿಲಿ ಬರುವಂತಹ RV ಕಾಲೇಜು ಹತ್ರದಲ್ಲಿರುವಂಥದ್ದು. ಈ ಅಪಾರ್ಟ್ಮೆಂಟ್ ಏನು ಕಾಣಿಸ್ತಿದೆಯಲ್ಲ, HML ಸಿಟಿ ಅಪಾರ್ಟ್ಮೆಂಟು, ಅಲ್ಲಿಂದ ನಮಗೆ ರೈಟ್ ಸೈಡ್ಗೆ ನಾನು ಇನ್ನೊಂದು ಸ್ಟೆಪ್ಪು ಮೇಲ್ಗೆ ಹೋಗ್ತೀನಿ, ಅಂದರೆ ಒಂದು ಫ್ಲೋರ್ಗೆ ನಾನು ಮೇಲ್ಗೆ ಹೋದರೆ RV ಕಾಲೇಜ್ ಕೂಡ ನಾವು ವ್ಯೂ ಮಾಡ್ಬೋದು. ಅಷ್ಟು ಹತ್ರದಲ್ಲೇ ಈ ಪ್ರಾಪರ್ಟಿ ಇರುವಂಥದ್ದು. ಇನ್ನು ಬಸ್ ಕನೆಕ್ಟಿವಿಟಿ 2 ಕಡೆ ನಮಗೆ ಕನೆಕ್ಟಿವಿಟಿಗಳಿದೆ. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಹಾಗೆ ಈ ಪ್ರಾಪರ್ಟಿದು ಡೀಟೇಲ್ಸು ಮತ್ತು ಲೊಕೇಶನ್ ಹೈಲೈಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿತ್ ಪ್ರೈಸ್ ಸಮೇತ. ನೀವು ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿತ್ ಡಿಸ್ಕ್ರಿಪ್ಷನಲ್ಲಿ ಪ್ರೈಸ್ ನೋಡಿ. ಪ್ರೈಸ್ ಏನಾದರೂ ಓಕೆ ಆಯಿತು ಅಂದರೆ ವಿಡಿಯೋನ ನೋಡಿ. ಇಲ್ಲ ಮನೆ ಹೇಗೆ ಕಟ್ಟಿದ್ದಾರೆ, ನಾವು ತೊಗೊಳ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಜಸ್ಟ್ ಒಂದು ವಿಡಿಯೋ ನೋಡೋಣ, ಖುಷಿ ವಿಡಿಯೋ ನೋಡಿ ಅಂತ ಹೇಳ್ಬೋದು. ಚೆನ್ನಾಗಿದೆ ಮನೆ, ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಲೊಕೇಶನಲ್ಲಿ ಬ್ಯೂಟಿಫುಲ್ ಮನೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಇನ್ಫಾರ್ಮೇಷನ್ ಏನಾದ್ರು ಬೇಕು ಅಂದರೆ ರೈಟ್ ಸೈಡಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ನಿಮ್ಮ ಪ್ರಾಪರ್ಟಿಗಳು ಬೆಂಗಳೂರಲ್ಲಿ ತೊಗೋಬೇಕು, ಬೆಂಗಳೂರಲ್ಲಿ ಮಾರಬೇಕು ಅಂದರೆ ನನ್ನ VC ಪ್ರಾಪರ್ಟಿಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ, ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚಿನ ಬಿಲ್ಡಿಂಗ್ಗಳು ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ. ಧನ್ಯವಾದಗಳು.